ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘ ಇದರ ಬಂಟ್ವಾಳ ಘಟಕದ 8ನೇ ವಾರ್ಷಿಕ ಮಹಾಸಭೆ ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷ ಬಾಬು ಕೆ ವಿಟ್ಲ ಅವರು ಮಾತನಾಡಿ, ಸಂಘ ಗಟ್ಟಿಯಾಗಬೇಕು. ಸಂಘಟನೆಯ ಜೊತೆ ಇದ್ದುಕೊಂಡು ಉದ್ಯಮ ಮಾಡಿದಾಗ ಸಂಘಟನೆಯೊಂದಿಗೆ ನಮಗೂ ಫಲ ಬರುತ್ತದೆ. ಸಂಘದ ಪ್ರತಿಯೊಬ್ಬ ಸದಸ್ಯರು ಸಂಘದ ಅಭಿವೃದ್ಧಿಗಾಗಿ ಸಹಕರಿಸುವಂತೆ ತಿಳಿಸಿದರು. ನಮ್ಮ ಬಂಟ್ವಾಳ ಹೊರಡಿತೇನೆ ತೋದಿತ್ತ ಘಟಕ ಬೋದು ಅಂಡ ಮಣೀಪದ ಇತ್ತನಲ್ಲ ಲಾಸ್ಟ್ ಲಕ್ಕೊಂದು ದಾಣೆ ಮಾತ ಬೀಜಿದ್ದು ಬಾರಿ ಪೊರ್ಲುದ ಮಹಾಸಭೆಯನ್ನು ಕೊಡಿತ್ತೆ ದಂಡ ಒಂಜೇ ಕ್ವಶನ್ ಇದ್ದ ಲೆಕ್ಕ ಅಕಲ ವರದಿ ಪಡು ಅತರ ಕೆಲಸ ಇಪ್ಪಡು ಅವೇ ರೀತಿ ಲೆಕ್ಕ ಪತ್ರ ಸತ್ಯವೇನ ವಿಷಯ ದಯವಂಡ ನಮ್ಮ ಶಾಮಿಯಾನಡಿ ವಾರಿತ್ಯ ಬೇಲೆ ಬಂಡ್ಪಣ್ಣ ಅವೇ ರೀತಿನ ಬಂಟ್ವಾಳ ತೋಜದ ಕೊಟ್ಟೇರು ನಮಕ್ ಬಯ್ಯಾನಗ ಗ್ರೌಂಡ್ ಇಪ್ಪುಡು ಖಾಲಿ ದಯದವ ಇಪ್ಪುಡು ಬೋಲ್ಪಾಣಗ ದಾಣ್ಣ ಮಂಟು ಮಾಡುವ ಆ ರೀತಿಯ ವ್ಯವಸ್ಥೆಯನ್ನು ಬಂಟ್ವಾಳ ಘಟಕದ ಅಧ್ಯಕ್ಷರು ಐನೊಟ್ಟಿಗೆ ಮಾತ್ರ ಸದಸ್ಯರೆಲ್ಲ ಸೇರಿದು ಬಾರಿ ಪೊರ್ಲುದ ಮಹಾಸಭೆಗೆ ರೆಡಿಯಾಯಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಬಂಟ್ವಾಳ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಪೂಜಾರಿ ಮೇಲ್ಕಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಕ್ತದಾನ ಶಿಬಿರದಲ್ಲಿ ಸಂಘದ ಸದಸ್ಯರು ಸೇರಿದಂತೆ ಮಹಿಳೆಯರು ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಶಾಮಿಯಾನ ಮಾಲಕರ ಸಂಘವು ಸದೃಢವಾಗಿದ್ದು ಜಿಲ್ಲಾಧ್ಯಕ್ಷರ ಕಾರ್ಯವೈಖರಿ ತೃಪ್ತಿ ತಂದಿದೆ ಎಂದರು. ಒಂದು ಕೊಟ್ಟದ್ದು ಅದಕ್ಕೆ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ನಾವು ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದಿಂದ ನಾವು ಈ ರಕ್ತದಾನ ಮಾಡಿದ್ವಿ. ಘಟಕ ಏನೇ ಇರಲಿ ಎಲ್ಲಾ ಘಟಕ ಕೂಡ ಆ ಬ್ಯಾನರ್ ನಡಿಯಲ್ಲಿ ನಾವು ಒಟ್ಟು ಸೇರುವಾಗ ಬೇರೆ ಬೇರೆ ಘಟಕದವರು ಕೊಟ್ಟಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಅದಕ್ಕೊಂದು ಪರಿಪೂರ್ಣತೆ ಸಿಕ್ಕಿದೆ. ಅದಕ್ಕಾಗಿ ನನಗೆ ಅದು ತುಂಬಾ ಸಂತೋಷ ನೀಡಿದೆ. ಆದ್ರಿಂದ ರಕ್ತದಾನ ಮಾಡಿದ ಎಲ್ಲ ಗೌರವಾನ್ವಿತ ನಮ್ಮೆಲ್ಲ ಸದಸ್ಯರಿಗೆ ಹಾಗೆ ಲ್ಯಾಂಡ್ ಸದಸ್ಯರಿಗೆ, ಅದರಲ್ಲಿ ಕೂಡ 8 ವರ್ಷ ಸಂಘಟನೆಯಿಂದ ಎಷ್ಟು ಮಂದಿ ನಾವು ಅವರಿಗೆ ಬೈದಿದ್ದೇವ, ಎಷ್ಟು ನಾವು ಅವರ ಹತ್ರ ಕೇಳಿದೇವ, ಅವರು ಇಷ್ಟರವರೆಗೆ ಕಿವಿಗೊಡದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಸಂಘಟನೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಯಾಕಂತ ಹೇಳಿದ್ರೆ ಎಂತ ಎನ್ನವಕ್ಕೆಲ್ಲ ಕೆಬಿ ಪಿತ್ತಲದ ಅಧ್ಯಕ್ಷ ತುಂಡ ಇರ್ಲಿಕ್ಕಂತ ಬಂದು ನಿಲ್ಬಹುದು. ನಾವು ಇವತ್ತು ಸದೃಢರಾಗಿದ್ದೇವೆ. ಕಾರ್ಯಕ್ರಮದಲ್ಲಿ ಹಿರಿಯ ಶಾಮಿಯಾನ ಮಾಲಕರಾದ ಅಬ್ದುಲ್ ಕರೀಂ, ಸುರೇಶ್ ಪೂಜಾರಿ, ತಿಮ್ಮಪ್ಪ ಅವರನ್ನ ಸನ್ಮಾನಿಸಲಾಯಿತು. ಶೈಕ್ಷಣಿಕ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಹೊಸ ಸದಸ್ಯರನ್ನ ಸಂಘಕ್ಕೆ ಸೇರಿಸಿಕೊಳ್ಳಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಪಿಯೂಸ್ ಮ್ಯಾಕ್ಸಿಮ್ ಸಿಕ್ವೇರಾ, ಜಿಲ್ಲಾ ಕೋಶಾಧಿಕಾರಿ ನಿಶಿತ್ ಪೂಜಾರಿ, ತಾಲೂಕು ಘಟಕದ ಉಪಾಧ್ಯಕ್ಷ ಚಂದ್ರಶೇಖರ್ ಸಾಲ್ಯಾನ್ ಉಪಸ್ಥಿತರಿದ್ದರು. ಬಂಟ್ವಾಳ ಘಟಕದ ಕಾರ್ಯದರ್ಶಿ ಸುಧೀರ್ ಕುಮಾರ್ ವಾರ್ಷಿಕ ವರದಿ ವಾಚಿಸಿದ್ರು. ಕೋಶಾಧಿಕಾರಿ ಮೈಕಲ್ ಡಿಕೋಸ್ತಾ ವಾರ್ಷಿಕ ಲೆಕ್ಕಪತ್ರ ಮಂಡಿಸಿದ್ರು. ಗೌರವಾಧ್ಯಕ್ಷ ಸುಭಾಷ್ ಚಂದ್ರ ಜೈನ್ ಸ್ವಾಗತಿಸಿದ್ರು. ಸದಸ್ಯ ಐವನ್ ಡಿಸೋಸಾ ವಂದಿಸಿದ್ರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಮಹಾಸಭೆಯ ಪೂರ್ವಭಾವಿಯಾಗಿ ಲಯನ್ಸ್ ಕ್ಲಬ್ ಬಂಟ್ವಾಳದ ಸಹಕಾರದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಸಭಾವೇದಿಕೆ, ಊಟೋಪಚಾರದ ವ್ಯವಸ್ಥೆ ಪ್ಲಾಸ್ಟಿಕ್ ಮುಕ್ತವಾಗಿ ಗಮನ ಸೆಳೆಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.